ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ಭಾನುವಾರದ್ದಾಗಿರುತ್ತೆ, ಲಾಸ್ಟ್ ಭಾನುವಾರದ್ದಾಗಿರುತ್ತೆ. ಕುಕ್ಲಮ್ಮ ಅಂದ್ರೆ ಗೊತ್ತಾ? ಈ ತಲೆ ಮೇಲೆ ಒಂದು ದೇವ್ರದ್ದು ಇದು ಇಟ್ಕೊಂಡು ರೂಡ್ರು ರೂಡ್ರು ಅಂತ ಮತ್ತಲ್ಲ. ಊಟ ಹೆಂಗಿತ್ತು ಅಂತ ಹೇಳ್ದೆ ನೀನು? ಊಟ ಚೆನ್ನಾಗಿರಲಿಲ್ಲ, ಚೂರು ಚೆನ್ನಾಗಿರಲಿಲ್ಲ. ಅದು ಏನೋ ಒಬ್ಬಿಟ್ಟು ಒಂದು ಸ್ವಲ್ಪ ಪರವಾಗಿಲ್ಲ, ಯಾಕೆ ನಾನು ಹಿಟ್ಟು ಕಲಿಸ್ಕೊಟ್ಟಿದ್ದಕ್ಕೆ. ಆಮೇಲೆ ಕಾಳು ಬಜ್ಜಿ ಒಂದು ಸ್ವಲ್ಪ ಪರವಾಗಿಲ್ಲ, ನಾನು ಕಟ್ ಮಾಡಿಕೊಟ್ಟಿದ್ದಕ್ಕೆ. ಒಬ್ಬಟ್ಟು ಸಾರು ಸ್ವಲ್ಪ ಪರವಾಗಿರಲಿಲ್ಲ, ಅದು ಏನೋ ಈರುಳ್ಳಿ ಎಲ್ಲ ನಾನು ಬಿಡಿಸಿ ಕಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನೇನು ಬೀನ್ಸ್ ಪಲ್ಯನೂ ಪರವಾಗಿಲ್ಲ, ನಾನು ತಾನೇ ಕಟ್ ಮಾಡಿದ್ದು ಬೀನ್ಸು. ಇನ್ನೇನು ಬಜ್ಜಿ ಮಾತಾಡೋಂಗೆ ಇಲ್ಲ, ಅದಕ್ಕೆ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ನೈಟು ಶನಿವಾರ ಹಬ್ಬ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಊಟ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸುಮಾರು ದಿನಗಳೇ ಆಗಿತ್ತು ಅಂತ ಹೇಳ್ಬೋದು. ಸೊ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾಯಿತು. ಬೆಳಿಗ್ಗೆ ಸ್ವಲ್ಪ ಲೇಟಾಗೇ ಎದ್ವಿ. ಏನಕ್ಕಂದರೆ ಇಲ್ಲಿ ಮಗಳು ನೋಡ್ಕೊಳ್ಳೋದಕ್ಕೆ ಅಮ್ಮ ಇದ್ರಲ್ವ, ಇನ್ನು ಮಗನಿಗೂ ಸ್ಕೂಲ್ ಇರಲಿಲ್ಲ, ಯಜಮಾನ್ರು ಕೂಡ ರಜೆ ಹಾಕಿದ್ರು. ಸೊ ಅದಕ್ಕೆ ಲೇಟಾಗೇ ಎದ್ದು ಏನಾದರೂ ಟಿಫನ್ಗೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ವೆಜಿಟೇಬಲ್ಸ್ ಎಲ್ಲ ತೊಗೊಂಡೋಗಿದ್ದೆ, ಮತ್ತು ನಮ್ಮ ಅತ್ತೆ ಅವರೆಕಾಯಿ ಎಲ್ಲ ಹಿಡ್ದು ಇಟ್ಟಿದ್ರು. ಸೊ ಎಲ್ಲನೂ ಹಾಕ್ಬಿಟ್ಟು ಬಟಾಣಿ ಎಲ್ಲ ನೆನೆ ಹಾಕಿದ್ದೆ ನೈಟೇ, ಪಲಾವ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಸೇರ್ ಮೇಲೇ ಹಾಕಿದ್ದೆ. ನಮ್ಮ ಮನೇಲಿರೋ ಜನಗಳಿಗೆ ಬೇಕೇ ಬೇಕು, ತುಂಬ ಜನ ಇದ್ದೀವಲ್ವ. ಸೊ ಅದಕ್ಕೆ 4 ಜನ ಮೈದ್ದಿರು, ವಾರ್ಗಿತ್ತಿ, ಅತ್ತೆ ಮಾವ ಮಕ್ಕಳು ಎಲ್ಲರೂ ಇರ್ತಾರಲ್ವ. 8ರಿಂದ 9 ಜನ ಇರ್ತೀವಿ ಮನೇಲಿ. ಸೊ ಅದಕ್ಕೋಸ್ಕರ ಒಂದೂವರೆ ಸೇರು ಹಾಕಲೇಬೇಕಾಗುತ್ತೆ. ಅದನ್ನೆಲ್ಲ ಹಾಕಿ ಪಲಾವ್ ಮಾಡಿ ರೆಡಿ ಮಾಡಿದೆ. ಇನ್ನು ಬಂದು ಗಾಡಿಗೆ ಹಬ್ಬ ಆಗಿತ್ತಲ್ವ, ದೇವ್ರ ಮೇಲಿದ್ದು ಹೂಗಳನ್ನೆಲ್ಲ ಕೊಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಹಿಂದಿನ ದಿನವೇ ತೊಗೊಂಬಂದಿದ್ರು. ಅದನ್ನು ಯಾವಾಗಲೂ ಅಷ್ಟೇ ನಾವು ಊರಿಗೆ ಹೋದಾಗೆಲ್ಲ ದೇವ್ರ ಮೇಲ್ಗಡೆದು ಒಂದು ಹಾರ ಹೂವು ಏನಾದರೂ ತೆಗೆದು ನಾವು ಗಾಡಿ ಮೇಲೆ ಹಾಕ್ಕೊಂಡು ಬರ್ತೀವಿ. ಸೊ ಈಗ ಚೆನ್ನಾಗಿರೋದೇ ಒಂದು ಹಾರ ಸಿಕ್ತು ಅಂತ ಹೇಳ್ಬೋದು. ಅದನ್ನು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ಕೋತಾಯಿದ್ರು. ಇನ್ನು ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಬರ್ತಿರೋದ್ರಿಂದ ಕೊಬ್ಬರಿ ಎಲ್ಲ ಬೇಕಿತ್ತು. ಸೊ ಕೊಬ್ಬರಿ ಎಲ್ಲ ತೊಗೊಳ್ಳಿ ಅಂತ ಹೇಳಿದೆ. ಎಲ್ಲ ಕೊಬ್ಬರಿ ಎಲ್ಲ ಹಿಡ್ಕೊಂಡು ಎಲ್ಲ ತೊಗೊಂಡ್ರು. ಮತ್ತು ಇನ್ನೊಂದೇನಂದರೆ ಕಾಯಂತೂ ಫುಲ್ ಖಾಲಿ ಆಗಿಬಿಟ್ಟಿತ್ತು, ಸ್ವಲ್ಪನೂ ಇರಲಿಲ್ಲ. ಅದಕ್ಕೆ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ತೊಗೊಂಡ್ರು. ದಮ್ಗೆ ಇಟ್ಬಿಟ್ಟು ದಮ್ಗೆ ಹಾಕ್ಬಿಟ್ಟು ಪಲಾವ್ನ ಆಚೆ ಹೋಗಿದ್ವಿ. ಅಷ್ಟೊತ್ತಿಗೆ ಪಲಾವು ರೆಡಿ ಆಗಿತ್ತು. ಹಾರ ಎಲ್ಲ ಕಟ್ಬಿಟ್ಟು ಕಾಯೆಲ್ಲ ಜೋಡಿಸ್ಕೊಂಡು ಒಂದು ಬ್ಯಾಗ್ಗೆ ಮತ್ತೆ ಬಂದು ದಮ್ಮೆಲ್ಲ ಹೊಡೆದು ಒಂದು ಸಲ ಎಲ್ಲ ರೆಡಿ ಆಯಿತು. ಟಿಫನು ಕೂಡ ಎಲ್ಲ ರೆಡಿ ಆಯಿತು. ಆಮೇಲೆ ನೆಕ್ಸ್ಟು ಟಿಫನ್ ಎಲ್ಲ ತಿಂದುಬಿಟ್ಟು ನಾವು ಸುಮಾರು ಏನೋ ಸ್ವಲ್ಪ ಮುಂದಿನ ತಿಂಗಳು ಇನ್ನೊಂದು ಹಬ್ಬ ಇತ್ತು ಊರಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಕೂತಿದ್ವಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡು ಹೋಗಿದ್ದು ಒಂದು 10 ಗಂಟೆ ಅಷ್ಟೊತ್ತಿಗೆ ಹೊರಟ್ಬಿಡ್ಬೇಕು ಅಲ್ಲಿಂದ. ಏನಕ್ಕೆಂದರೆ ಇಲ್ಲಿ ಸ್ವಲ್ಪ ಕೆಲಸಗಳಿದ್ವು, ನಮಗೆ ಸ್ಟಾಕ್ ಎಲ್ಲ ತರೋದಿತ್ತು, ಇನ್ನು ಅದು ಇದು ಸುಮಾರು ಕೆಲಸಗಳಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಬೇಗ ಬರೋಣ ಅಂತ ಅಂದ್ಕೊಂಡೇ ಹೊರಟಿದ್ದು ಇಲ್ಲಿಂದ ನಾವು. ಬಟ್ ಅಲ್ಲಿ ಈಗ ಏನೋ ಒಂದು ಕಷ್ಟ ಸುಖ ಮಾತಾಡ್ತಿದ್ದಾರೆ ಮನೇಲೆಲ್ಲ ಕೂತ್ಕೊಂಡು ಅಂತ ಅಂದಮೇಲೆ ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಆ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಆದೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ 12 ಗಂಟೆ 12:15 ಆಗೇ ಹೋಯಿತು ಅಲ್ಲಿ. ಅದನ್ನು ಮುಗಿಸ್ಕೊಂಡು ಪಕ್ಕದ ಊರಲ್ಲೇ ನಮ್ಮ ಯಜಮಾನ್ರು ಸೋದರತ್ತೆ ಮನೆ ಇರೋದು. ಸೊ ಅವರು ಹಿಂದಿನ ದಿನ ಹಬ್ಬಕ್ಕೆ ಬಂದಿದ್ದರು. ಬಟ್ ಅವ್ರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸು ಕೂಡ ತೊಗೊಳೋದಕ್ಕಾಗಲಿಲ್ಲ ನನಗೆ. ಅವರು ಬನ್ನಿ ಅಂತ ಕರೆದ್ಬಿಟ್ಟು ಬಂದಿದ್ದರು. ಹೋಗ್ಬೇಕಾದ್ರೆ ಒಂದು ಹೆಜ್ಜೆ ಇಲ್ಲೇ ಬಂದು ಹೋಗಿ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಪಕ್ಕದ ಊರೇ ಅಲ್ವಾ, ದೂರ ಆಗಿದ್ದರೆ ಯಾರಾದರೂ ಹೋಗ್ತಿದ್ವಾ ನಾವು, ಬಿಡು ಅವರು ಅಷ್ಟು ಆಸೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ. ಅವರು ಸೋರೆಕಾಯಿ ಎಲ್ಲ ಹಿಂದೆಗಡೆ, ಇದು ಬಂದು ಮನೆ ಹಿಂದೆಗಡೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಗಿಡ ಮರಗಳನ್ನೆಲ್ಲ ಬೆಳೆಸ್ಕೊಂಡು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಕಾಕಡ ಹೂದು ಸಸಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಅಷ್ಟು ಹೂವು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೋರೆಕಾಯಿದು ಎಲ್ಲ ಕಿತ್ತಿಟ್ಟಿದ್ರು. ಅವ್ರ ಮಗಳು ಹೆಣ್ಮಕ್ಳು ಬಂದು ಒಬ್ಬರು ನಮ್ಮ ಏರಿಯಾದಲ್ಲೇ ಇದ್ದಾರೆ. ಸೊ ಅವ್ರಿಗೂ ಹಂಗೆ ಕೊಟ್ಬಿಡಿ ಸೋರೆಕಾಯಿನ ಅಂತ ಹೇಳ್ಬಿಟ್ಟು ಅವ್ರಿಗೆ ಮತ್ತು ನಮಗೆ ಎಲ್ಲರಿಗೂ ಕೊಟ್ಟರು. ತೊಗೊಂಡು ಬಂದ್ವಿ. ಇನ್ನು ಹೊರಡೋಣ ಅಂತೇಳ್ಬಿಟ್ಟು ಅಲ್ಲೂ ಒಂದು 2 ಗಂಟೆ 2:15 ಅಲ್ಲೇ ಆಗೇ ಹೋಯಿತು.
ಅಲ್ಲೆಲ್ಲ ಹಿಂಗೆ ಬಂದಿದ್ದೀರಾ, ಹಿಂಗೆ ಹೋಗಕ್ಕೆ ಬಂದಿದ್ದೀರಾ ಅಂತ ಇನ್ನೂ ಬೈತಾರೆ ಅಮ್ಮ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಊಟ ಮಾಡ್ಕೊಂಡು ಹೋಗಿ ಅಂತ ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ರು. ನೋಡಿ ಹಂಗೆ ಹೋದರೆ ನನಗೆ ಬೇಜಾರಾಗುತ್ತೆ, ಯಾವಾಗಲೂ ಹಿಂಗೆ ಮಾಡ್ತಿರ್ಲಿಲ್ಲ, ಇವಾಗ ಹಿಂಗೆ ಒಯ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಇಲ್ಲ ನಾವು ತಿಂದಿದ್ದೆ ಈಗ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಅಲ್ಲಿಂದನೂ ಹೊರಟು ಬಂದ್ವಿ. ಇನ್ನು ನಮ್ಮೂರ ಮೇಲೇ ಬರಬೇಕು, ಅದು ನಮ್ಮೂರದು ಆರ್ಚು. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಆ ಊರಿಂದ ನಮ್ಮೂರ ಮೇಲೇ ಬರಬೇಕು, ಮತ್ತೇನೆ ನಮ್ಮೂರಿಗೆ ಬಂದೇ ಬರಬೇಕು. ಸೊ ನಮ್ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ, ಅಲ್ಲಿ ಹೋಗಿದ್ದು ನಾವೇನು ಹೇಳಿರಲಿಲ್ಲ. ಜಸ್ಟ್ ಅಲ್ಲೇ ಪಕ್ಕದಲ್ಲಲ್ವ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಷ್ಟೇನೆ. ಇನ್ನು ಇವಾಗ ಚಳಿ ಆಗಿರೋದ್ರಿಂದ ಬೇಗ ಬಿಸಿಲು ಟೈಮಲ್ಲೇ ಮನೆಗೆ ಸೇರ್ಕೊಬಿಟ್ರೆ ಬೆಟರು. ಆಮೇಲೆ ಸಂಜೆ ಟೈಮಲ್ಲಂತೂ ತುಂಬ ಚಳಿ ಆಗುತ್ತೆ. ಹಂಗೇ ಅಲ್ಲಿ ಹೈವೇಲಿ ಕುಣಿಗಲ್ ಹೈವೇ ಹತ್ರ ನಿಲ್ಲಿಸಿದ್ರು. ಸೊ ಟೀ ಕುಡಿತೀಯಾ ಕಾಫಿ ಕುಡಿತೀಯಾ ಅಂತ ಹೇಳ್ಬಿಟ್ಟು, ಯಾಕೋ ಲೈಟಾಗಿ ತಲೆ ನೋವ್ತಿತ್ತು. ನನಗೆ ಟೀನೇ ತೊಗೊಡಿ ಅಂತ ಹೇಳಿದೆ. ಟೀ ತೊಗೊಟ್ರು, ನಾನು ಕುಡಿತಾ ಕೂತಿದ್ದೆ. ಇನ್ನು ನನ್ನ ಮಗ ಕೇಳಬೇಕಲ್ಲ, ಏನಾದರೂ ತೊಗೊಡು ಅಂತ ಕೇಳ್ತಾ ಇರ್ತಾನೆ. ಸೊ ಅವನಿಗೆ ಒಂದು ಲೇಸ್ ಏನೋ ತೊಗೊಟ್ರು. ಅದನ್ನೆಲ್ಲ ಆಲ್ಮೋಸ್ಟ್ ನಾವು ತಿನ್ನಿಸೋದೇ ಇಲ್ಲ ಮಕ್ಕಳಿಗೆ. ಹಿಂಗೇನಾದರೂ ಹೊರಗಡೆ ಹೋದಾಗ ಏನೂ ಮಾಡೋದಕ್ಕಾಗಲ್ಲ, ಆಸೆ ಪಟ್ಟೇ ಪಡ್ತಾರೆ, ಆವಾಗ ತೊಗೊಳ್ಲೇಬೇಕಾಗತ್ತೆ. ಇನ್ನು ಅವ್ರ ಚಿಕ್ಕಪ್ಪದಿರಂತೂ ಇನ್ನೂ ಕೇಳಲೇಬೇಡ, ಆಳು ಮೂಳು ಏನೇನಾದರೂ ತೊಗೊಳ್ತಾನೆ ಇರ್ತಾರೆ. ಎಲ್ಲ ತಿಂದು ಇದಾಗ್ತಾರೆ ಅಷ್ಟೇ. ನಾವು ಮನೇಲಂತೂ ನಾನೇ ಆಗಿರ್ಬೋದು, ನಮ್ಮ ಯಜಮಾನ್ರೇ ಆಗಿರ್ಬೋದು, ಏನೂ ತೊಗೊಳೋದೇ ಇಲ್ಲ. ಇನ್ನು ಊರಿಗೆ ಹೋದಾಗ ಅವ್ರ ಚಿಕ್ಕಪ್ಪ ಏನೂ ಮಾಡೋಕ್ಕಾಗಲ್ಲ, ತುಂಬ ಇದು ಮಾಡ್ತಾರೆ. ಇನ್ನೇನಾದರೂ ನಾವು ಬೇಡ ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ, ಅವ್ರ ಆಸೆ ಬಿಡು ಅಂದ್ಬಿಟ್ಟು ನಾವು ಸುಮ್ಮನಾಗ್ತೀವಿ ಅಷ್ಟೇನೆ. ಇನ್ನು ಅಲ್ಲಿಂದ ಬಿಟ್ವಿ. ಏನಾದರೂ ಮಧ್ಯದಲ್ಲಿ ಗಾಡಿ ಎಲ್ಲರೂ ಒಂದು ಕಡೆ ನಿಲ್ಲಿಸ್ಲೇಬೇಕಲ್ವ, ಸೊ ಅಲ್ಲೊಂದು ನಿಲ್ಲಿಸ್ಬಿಟ್ಟು ಬಂದಿದ್ದಾಯಿತು. ಇನ್ನು ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮ ಅಮ್ಮನಿಗೆ ಮತ್ತು ನಮ್ಮ ಯಜಮಾನ್ರವ್ರ ಅತ್ತೆ ಅವ್ರ ಮಗಳಿಗೆ ಸ್ವಲ್ಪ ಸೋರೆಕಾಯಿನ ಕೊಟ್ಟಿದ್ದರು. ಸೊ ಅವ್ರಿಗೆ ಎಲ್ಲರಿಗೂ ಕೊಡಬೇಕಿತ್ತಲ್ವ, ಎಲ್ಲ ಡಿವೈಡ್ ಮಾಡ್ಕೋತಾ ಇದ್ದೆ. 6 7 ಏನೋ ಕೊಟ್ಟಿದ್ದರು, 7 ಕೊಟ್ಟಿದ್ದರು. ನಾನು ಅವ್ರ ಮಗಳಿಗೆ 3 ಕೊಟ್ಟೆ, ನಾನು 3 ಇಟ್ಕೊಂಡೆ. ನಮ್ಮ ಅಮ್ಮನಿಗೆ ಬರೀ ಒಂದೇ ಒಂದು ಕೊಟ್ಟೆ. ಏನಕ್ಕೆ ನಮ್ಮ ಅಮ್ಮನಿಗೆ ಒಂದೇ ಒಂದು ಕೊಟ್ಟೆ ಅಂತ ಹೇಳಿದ್ರೆ, ನಮ್ಮ ಅಮ್ಮನಿಗೆ ಶೀತ ಜಾಸ್ತಿ ತಿನ್ನಲ್ಲ, ಅದನ್ನೆಲ್ಲ ಇಷ್ಟಪಡಲ್ಲ ಅವರು. ಸೊ ಅದನ್ನು ಎಲ್ಲಿ ಬೇಡ ಅಂತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕೊಟ್ಟೆ ಅಷ್ಟೇ ಅಮ್ಮನಿಗೆ. ಇನ್ನು ಇವ್ರಿಗೆ 3 ಕೊಟ್ಟೆ, ನಾನು 3 ಇಟ್ಕೊಂಡೆ. ಚಿಕ್ಕದು ಚೆನ್ನಾಗಿತ್ತು, ಎಳೆ ಥರ ಚೆನ್ನಾಗಿತ್ತು. ಇನ್ನು ಬಾಳೆಹಣ್ಣು ಗೊನೆ ಅಡೆ ಹಾಕಿದ್ದರಿಂದ ಪೂರ್ತಿ ಅಲ್ಲಿ ಬರೋರಿಗೆಲ್ಲ ಕೊಟ್ಟು ಬಾಳೆಹಣ್ಣೆಲ್ಲ ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ರು. ಇನ್ನು ನಾನು ಅವ್ರ ಮಗಳಿಗೂ ಕೊಡಬೇಕಲ್ವ, ನಮ್ಮ ಯಜಮಾನ್ರವ್ರ ಅತ್ತೆ ಮಗಳು ಇಲ್ಲೇ ಹತ್ರದಲ್ಲಿರೋದ್ರಿಂದ ಊರಿಂದ ಬಂದಿದ್ದಾರೆ, ಏನು ಪ್ರಸಾದನೇ ಕೊಟ್ಟಿಲ್ಲ ಅಂತ ಅವ್ರಿಗೂ ಅಂದ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಪ್ರಸಾದ ಎಲ್ಲ ತೊಗೊಂಬಂದಿದ್ವಿ ಅಲ್ವಾ. ಒಂದು ಚಿಪ್ ಬಾಳೆಹಣ್ಣು ಕೊಟ್ವಿ, ಇನ್ನು ನಮ್ಮ ಅಮ್ಮನಿಗೊಂದು ಚಿಪ್ ಬಾಳೆಹಣ್ಣು ಕೊಟ್ವಿ. ಪಪಾಯ 3 ಪಪಾಯ ತೊಗೊಂಬಂದಿದ್ರು. ಲಾಸ್ಟ್ ಟೈಮು ತುಳಸಿ ಪೂಜೆಯಲ್ಲಿ ಎಲ್ಲರಿಗೂ ಕೊಟ್ವಿ, ಬಟ್ ಇವ್ರಿಗೊಬ್ರಿಗೆ ಕೊಟ್ಟಿರಲಿಲ್ಲ, ನಮ್ಮ ಯಜಮಾನ್ರವ್ರ ಅತ್ತೆ ಮಗಳಿಗೆ. ಇಲ್ಲೇ ಇರೋದು, ಬಟ್ ಅವ್ರಿಗೆ ಬಿಟ್ಟು ಎಲ್ಲರಿಗೂ ಕೊಟ್ಟು ಒಂದು ಚೀಲ ತೊಗೊಂಬಂದಿದ್ರು ನಮ್ಮ ಮಾವ. ಆವಾಗ ಸರಿ ಅದಕ್ಕೆ ಇವಾಗ ಅವ್ರಿಗೊಂದು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕೊಟ್ಟಿದ್ದಾಯಿತು. ಇನ್ನು ಕೊತ್ತಂಬರಿ ಪುದೀನ ಸಿಕ್ಕಾಬಟ್ಟೆ ನಾನು ತೊಗೊಂಡೋಗಿದ್ದು, ಅಲ್ಲಿ ಅವ್ರು ಸ್ವಲ್ಪ ತರಿಸ್ಬಿಟ್ಟಿದ್ರು ಕೊತ್ತಂಬರಿನ. ಇನ್ನು ಪುದೀನ ಎಲ್ಲ ನಾನೇ ತೊಗೊಂಡೋಗಿದ್ದೆ. ಹಸಿಮೆಣ್ಸಿನ್ಕಾಯಿ ಅಲ್ಲೇನು ಯೂಸೇ ಮಾಡಲ್ಲ ಅವರು, ಸುಮ್ಮನೆ ಇಟ್ಟು ಫ್ರಿಜ್ಜಲ್ಲಿ ವೇಸ್ಟ್ ಮಾಡ್ತಾರೆ. ನಮ್ಮ ಅತ್ತೆಗಂತೂ ಟಿಫನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅವೆಲ್ಲ ಇಲ್ಲ. ಏನಿದ್ರು ಉಪ್ಪು ಸಾಂಬಾರು, ಬಸ್ಸಾರು ಮತ್ತು ಮೊಸಪ್ಪು ಸಾಂಬಾರು, ಚಿಕನ್ ಸಾಂಬಾರು, ಈ 4ರಿಂದ 5 ಸಾಂಬಾರು ಅಷ್ಟೇ ಅವ್ರಿಗೆ ಬರೋದು. ಸಾಂಬಾರು ಮಾಡ್ತಾರೆ, ಅನ್ನ ಮುದ್ದೆ ಮಾಡ್ತಾರೆ. ಇನ್ನೇನು ಅವ್ರಿಗೆ ಯಾರು ಹೇಳ್ಕೊಡೋರು ಇರಲಿಲ್ಲ ಆವಾಗಿನ ಇದರಲ್ಲಿ. ಅವ್ರಿಗೆ ಯಾವುದು ನಾಷ್ಟ ಆ ಥರ ಏನು ಪಾಪ ಬರೋದಿಲ್ಲ, ನಾವು ಹೋದಾಗ ಎಷ್ಟು ಮಾಡ್ತೀವೋ ಅಷ್ಟೇ ಅಂತ ಹೇಳ್ಬೋದು. ಇನ್ನು ಅಡುಗೆ ಅದೇ ಆಗಲೇ ಹೇಳಿದ್ನಲ್ಲ, ಇನ್ನು ಇದಕ್ಕೆಲ್ಲ ಏನು ಪುದೀನ ಅಂತೂ ಅವ್ರು ಯೂಸೇ ಮಾಡಲ್ಲ. ಸೊ ಅದಕ್ಕೋಸ್ಕರ ಮಿಕ್ಕಿದ್ದೆಲ್ಲ ಸ್ವಲ್ಪ ತೊಗೊಂಬಂದ್ಬಿಟ್ಟಿದೆ, ಎಲ್ಲ ಫ್ರಿಜ್ಗೆ ಎತ್ತಿಡಿಸ್ದೆ. ಇನ್ನು ಕಾಯಿಗಳು ಅಷ್ಟೇ, ಎಲ್ಲ ದೇವ್ರಿಗೂ ಪೂಜೆ ಮಾಡಿಸಿದ್ದು ಕಾಯಿ ಹೋಳುಗಳೆಲ್ಲ ಇದ್ವು, ಎಲ್ಲರಿಗೂ ಪ್ರಸಾದ ಒಂದೊಂದು ಅರ್ಧ ಹೋಳನ್ನ ಕೊಟ್ಟಿದ್ದಾಯಿತು. ಇನ್ನು ಅದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಒಬ್ಬಟ್ಟು ಎಲ್ಲ ತೊಗೊಂಬಂದಿದ್ದೆ. ಒಬ್ಬಟ್ಟಂತೂ ಪೂರ್ತಿ ಖಾಲಿಯಾಗೋಗಿತ್ತು, ಯಾಕೋ ಗೊತ್ತಿಲ್ಲ ಒಬ್ಬಟ್ಟೆ ಒದಗಿಲ್ಲ ಈ ಸಲ, ಏನಾಯಿತೋ ಗೊತ್ತಿಲ್ಲ. ನಾನು ಸ್ವಲ್ಪ ಎತ್ತಿಟ್ಕೊಂಡು ಅಮ್ಮನಿಗೆ ಸ್ವಲ್ಪ ಕೊಟ್ಟೆ ಒಬ್ಬಟ್ಟು. ಆಮೇಲೆ ಅದಾದಮೇಲೆ ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಎಲ್ಲ ನನಗೆ ಸಾಂಬಾರ್ಗೆ ಹಾಕೋಕ್ಕೆ ಇರ್ಬೋದು, ಒಗ್ಗರಣೆಗೆ ಹಾಕೋಕ್ಕೆ ಒಣಗಿದ ಮೆಣ್ಸಿನ್ಕಾಯಿನೇ ಇರಲಿಲ್ಲ, ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿನ ಈಸ್ಕೊಂಬಂದಿದ್ದೆ. ಆಮೇಲೆ ಸಾಂಬಾರು ಪುಡಿ ತೊಗೊಂಬಂದಿದ್ದೆ ಊರಿನ ಸಾಂಬಾರು ಪುಡಿ ನಾವು ಯೂಸ್ ಮಾಡೋದಿಲ್ಲ. ನಮ್ಮದು ಬೇಳೆ ಸಾಂಬಾರು ಪೌಡರು ಮತ್ತು ಮಟನ್ ಸಾಂಬಾರು ಮಸಾಲೆ ಸಾಂಬಾರು ಪೌಡರ್ ಅಂತ 2 ಥರ ಸಾಂಬಾರು ಪೌಡರ್ ಮಾಡಿಸ್ತೀವಿ. ಸೊ ನಮ್ಮ ಊರಲ್ಲಿ ಎಲ್ಲ ಥರ ಮಸಾಲೆಗಳನ್ನೂ ಹಾಕಿ ಒಂದೇ ಥರ ಸಾಂಬಾರು ಪೌಡರ್ ಮಾಡಿಸೋದು.
ಸೊ ಅದು ನಮಗೆ ಇಷ್ಟ ಆಗಲ್ಲ. ಸೊ ಒಂದೇ ಒಂದಕ್ಕೆ ಮಾತ್ರ ನಾವು ಈ ಕಾಳುಗೊಜ್ಜು, ಈ ಬೋಟಿ ಗೊಜ್ಜು ಈ ಥರ ಏನಾದರೂ ಮಾಡಿದ್ರೆ ಅದೊಂದಕ್ಕೆ ಮಾತ್ರ ಯೂಸ್ ಮಾಡೋದು. ಅದು ಚೆನ್ನಾಗಿರುತ್ತೆ ಅವ್ರದ್ದು. ನಮ್ದು ಹಾಕಿದ್ರೆ ಅಷ್ಟು ಏನೋ ಟೇಸ್ಟ್ ಕೊಡಲ್ಲ. ಅವ್ರದ್ದು ಸಾಂಬಾರು ಪುಡಿ ಹಾಕಿದ್ರೆ ನಮ್ಮ ಯಜಮಾನ್ರು ಮನೆಯದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ತಂದು ಇಟ್ಕೋತೀನಿ. ನನಗೆ ಅದೇ ಒಂದು ವರ್ಷದ ತನಕ ಆಗುತ್ತೆ. ಖಾಲಿ ಆಗಿಬಿಟ್ಟಿತ್ತು, ಇವಾಗ ತಂದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ತನಕ ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಾಗಿ ಎಲ್ಲ ತೊಗೊಂಬಂದು ಎಲ್ಲ ಜೋಡಿಸಿ ಇಟ್ಕೋತಾ ಇದ್ದೆ. ಏನೂ ಜೋಡ್ಸೋಕ್ಕಾಗಲಿಲ್ಲ. ಬಟ್ ಎಲ್ಲ ತೊಗೊಂಬಂದಿದ್ದೆಲ್ಲ ಡಿವೈಡ್ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗ್ಬಿಡೋಣ ಫಸ್ಟು, ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಅಲ್ಲೇ ಇದ್ದು ಸಂಜೆ ತನಕ ಊಟ ಮಾಡ್ಕೊಂಡು ಬರೋಣ ನಡೀರಿ ಅಂತ ಹೇಳ್ಬಿಟ್ಟು ಅಮ್ಮನ ಮನೆ ಹತ್ರ ಹೋದ್ವಿ. ಯಾರು ನೀನು ಇವಾಗ ಬಂದಿದೀಯ? ಹೊಸ್ಕವರಿ ಕಡ್ಲ ರೊಕ್ಕ ನೀನು ಮನೆ ಕತ್ತೀಯ, ನಾನು ಮನೆ ಕತ್ತೀನ? ಈಗ ಬಂದಳ ಕುತ್ಕೊಂಡು ಸಾಕು ಬಿಡಲಿ. ಅಪ್ಪ ಮಗಳ ಪ್ರೀತಿ ನೋಡ್ಕೊಳ್ಳಿ ಎಲ್ಲರೂ. ಇನ್ನು ನಾವು ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಬಂದಾಗ ನನ್ನ ಮಗಳು ನನ್ನ ಹತ್ರನೂ ಬರಲಿಲ್ಲ, ನಮ್ಮ ಯಜಮಾನ್ರ ಹತ್ರನೂ ಹೋಗಲಿಲ್ಲ. ಸೊ ಅವಳು ಮುನ್ಸ್ಕೊಬಿಟ್ಟಿದ್ಲು ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣಕ್ಕೋಸ್ಕರ ಎಷ್ಟೊತ್ತಾದಮೇಲೆ ಬಂದು ಅವ್ರ ಅಪ್ಪನ ಹತ್ರ ಮುದ್ದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ಲು. ಹೋಗು ನೀನು ನನ್ನ ಜೊತೇಲಿ ಮಾತಾಡಿಸ್ಬೇಡ ಅಂತ ಹೇಳ್ಬಿಟ್ಟು ರೇಗಿಸ್ತಿದ್ರು. ಅಷ್ಟಕ್ಕೆ ಏನು ಓ ಅಂತ ಅಳ್ತಾ ಇದ್ಲು, ಮುನ್ಸ್ಕೊಂಡು ಮಲ್ಕೊಂಡಿದ್ಲು. ಸೊ ಅವರು ಅದಕ್ಕೆ ಮುದ್ದಾಡಿಕೊಂಡು ಇದು ಮಾಡ್ತಾಯಿದ್ರು. ಇನ್ನು ನಮ್ಮಮ್ಮ ಬಂದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಆಗಿಬಿಟ್ಟಿದೆ ಇವಾಗ. ತೊಗರಿಕಾಯಿ ಅವರೆಕಾಯಿ ಈಗ ಊರಿಂದನೂ ಕೂಡ ತೊಗೊಂಬಂದಿದ್ದೀನಿ. ಅದನ್ನು ಕೂಡ ಅಮ್ಮಂಗೆ ಕೊಟ್ಟೆ. ಪಪ್ಪಾಯ ತೊಗರಿಕಾಯಿ ಇದನ್ನೆಲ್ಲ ಅಮ್ಮಂಗೂ ಸ್ವಲ್ಪ ಕೊಟ್ಟೆ. ಇನ್ನು ಅವರೆಕಾಳು ಹುಳಿ ಮಾಡಿದರು ನಂಚ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹಪ್ಳ ಹಾಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಪ್ಳ ಹಾಕ್ತಾಯಿದ್ದೆ. ಇನ್ನು ಊಟ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದಾಯಿತು. ಇನ್ನು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.